ಮುಖ್ಯಮಂತ್ರಿಗಳ ಮೇಲೆ ಈಗ 40 ವರ್ಷಗಳ ಬಳಿಕ ಅವರಿಗೊಂದು ಕಳಂಕ ಅಂಟಿಕೊಂಡಿರುವಂಥದ್ದು, ಅದು ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ. ಆದರೆ ಇನ್ನೊಂದು ಕಡೆಗೆ ಈಗ ಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರಂತೆ. ರಾಜೀನಾಮೆಯನ್ನ ಕೊಡಲ್ಲ ಅನ್ನುವಂಥ ಶಪಥವನ್ನ ಮಾಡಿದ್ದಾರಂತೆ. ಆರೋಪದಿಂದ ಕಳಂಕ ಮುಕ್ತನಾಗ್ತೇನೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಯವರೆಗೂ ರಾಜೀನಾಮೆಯ ನಿರ್ಧಾರವನ್ನ ಮಾಡಲ್ಲ. ಹೈಕಮಾಂಡ್ ನಾಯಕರ ಮುಂದೆ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರಂತೆ. ಸೊ ಸಿದ್ದರಾಮಯ್ಯನವರ ಪ್ರಸ್ತಾಪಕ್ಕೆ ಹೈಕಮಾಂಡ್ ಅಸ್ತು ಅಂತ ಹೇಳಿದೆ ಅಂತೆ. ಸೊ ಹಾಗಿದ್ದಾಗ ಆರೋಪ ಮುಕ್ತರಾದ ನಂತರ ಕೊಡ್ತಾರಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ನೋಡಿ ಈ ಬಗ್ಗೆ ರಿಪೋರ್ಟ್. ಸಿಎಂ ಸಿದ್ದುಗೆ ಮೂಡಾ ಸೈಡ್ ಸಂಕಷ್ಟ, ರಾಜೀನಾಮೆ ಕೊಡಲ್ಲ ಸಿಎಂ ಶಪಥ. ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ಹೈ ಅಸ್ತು. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿದೆ. ಆದ್ರೆ ಆಧಾರರಹಿತ ಕಳಂಕ ಹೊತ್ಕೊಂಡು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಆರೋಪದಿಂದ ಕ್ಲೀನ್ ಆಗಿ ಹೊರಗೆ ಬರ್ತೀನಿ, ಆ ಬಳಿಕ ರಾಜಕೀಯ ನಿರ್ಧಾರ ಅಂತ ವಿಶ್ವಾಸದಲ್ಲಿ ಸಿಎಂ ಇದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದು ಸಿಎಂ ಮಾತಿಗೆ ಹೈಕಮಾಂಡ್ ಅಸ್ತು ಅಂದಿದೆ ಅಂತ ಹೇಳಲಾಗ್ತಿದೆ. 40 ವರ್ಷ ರಾಜಕೀಯದಲ್ಲಿರದ ಅಪವಾದ ಈಗ ಯಾಕೆ? ಕಡೆಯ ರಾಜಕೀಯ ಘಟ್ಟದಲ್ಲಿರುವ ನನ್ನ ವಿರುದ್ಧ ಪಿತೂರಿ ಮಾಡಲಾಗ್ತಾ ಇದೆ. ಪಿತೂರಿ ಆರೋಪಗಳಿಂದ ನನಗೆ ಮಸಿ ಬಳಿಯುವ ಯತ್ನ ಆಗ್ತಿದೆ. ನಾನು ಆಧಾರರಹಿತ ಕಳಂಕದಿಂದ ಹೊರಗೆ ಬರ್ತೇನೆ. ಕಡೆಯ ತನಕವೂ ಕಾನೂನು ಹೋರಾಟ ಮಾಡ್ತೇನೆ. ಆರೋಪದಿಂದ ಕ್ಲೀನ್ ಆದ ಬಳಿಕ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೇನೆ. ಮುಜುಗರ ತರಲ್ಲ, ಹೈಕಮಾಂಡ್ಗೂ ಗೊಂದಲ ಉಂಟು ಮಾಡಲ್ಲ. ಹೇಗಂತ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಬ್ಬರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ರಾಜಕೀಯ ಹೋರಾಟ, ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಎಂಬುದೇ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ, ಲೀಗಲ್ ಅಡ್ವೈಸರ್ ಅಲ್ವಾ, ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ, ಎವ್ರಿ ಡೇ ಈಸ್ ಡಿಸ್ಕಸಿಂಗ್ ವಿತ್ ಮೀ. ನಾನು ಮೈಸೂರಿನಲ್ಲಿ ಇದ್ನಲ್ಲ, ಅದಕ್ಕೆ ಬಂದಿದ್ದೆ. ನನ್ನ ಎಕ್ಸಿಟ್ ಯಾವತ್ತೂ ಕೂಡ ಕಳಂಕ ಪೂರಿತವಾಗಿರಬಾರ್ದು, ಕಳಂಕ ರಹಿತವಾಗಿರಬೇಕು ಅನ್ನೋದೇ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಜೀವನದ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರವಾಗಿ ಈಗ ಬಂದಿರತಕ್ಕಂಥ ಆರೋಪ, ಅದರ ಮೇಲೆ ದಾಖಲಾಗಿರ್ತಕ್ಕಂಥ FIR ಇದೆಲ್ಲವನ್ನು ಕೂಡ ನಾನು ಎದುರಿಸ್ತೇನೆ. ಆ ಒಂದು ತನಿಖೆಯಿಂದ ನಾನು ಎಲ್ಲ ಮುಕ್ತ ಆಗ್ತೇನೆ, ಆರೋಪದಿಂದ ಮುಕ್ತ ಆಗ್ತೇನೆ. ಅದಾದ ಬಳಿಕ ನನ್ನ ರಾಜಕೀಯ ನಿರ್ಧಾರ ಪ್ರಕಟ ಮಾಡ್ತೇನೆ. ಇದು ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನ ವಿರುದ್ಧ ರಾಜಕೀಯ ಪಿತೂರಿ ನಡೆದಿದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಎಕ್ಸಿಟನ್ನು ಬಯಸೋದೇ ಆದರೆ ಖಂಡಿತವಾಗಿ ಕೂಡ ಇಷ್ಟು ವರ್ಷಗಳ ಕಾಲ ನಾನು ಮಾಡ್ಕೊಂಡು ಬಂದಂಥ ರಾಜಕಾರಣ ಏನಿದೆ ಅದಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮಸಿ ಬೆಳೆದಂತಾಗುತ್ತೆ. ಅದಕ್ಕೆ ನಾನು ತಯಾರಿಲ್ಲ. ಹಾಗಾಗಿ ತನಿಖೆಯನ್ನು ಎದುರಿಸ್ತೇನೆ ಮತ್ತು ದೋಷಮುಕ್ತನಾಗಿ ಬರ್ತೇನೆ. ಅದಾದ ಬಳಿಕ ರಾಜಕೀಯ ನಿರ್ಧಾರವನ್ನು ನಾನು ಮೂವ್ ಮಾಡ್ತೇನೆ. ಈ ಸಿದ್ದರಾಮಯ್ಯನವರ ಪ್ರಸ್ತಾಪಕ್ಕೆ ಹೈಕಮಾಂಡ್ ಕೂಡ ಸಹಮತವನ್ನು ವ್ಯಕ್ತಪಡಿಸಿದೆ. HDK ಸುಳ್ಳುಗಾರ ಎಂದ ಸಿಎಂ, ಅವರ ಪಾರ್ಟಿಯಲ್ಲೇ ಭ್ರಷ್ಟಾಚಾರಿಗಳಿದ್ದಾರೆ, ಅದನ್ನ ಸರಿಪಡಿಸಲಿ ಅಂತ ತಿರುಗೇಟು. FIR ದಾಖಲಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಗರಂ ಆದ ಸಿದ್ದರಾಮಯ್ಯ, HDK ಮಹಾನ್ ಸುಳ್ಳುಗಾರ, ಎಲ್ಲದಕ್ಕೂ ಉತ್ತರ ಕೊಡೋಕ್ ಆಗಲ್ಲ, ಅವರ ಪಾರ್ಟಿಯಲ್ಲೇ ಭ್ರಷ್ಟಾಚಾರಿಗಳಿದ್ದಾರೆ, ಮೊದಲು ಅದನ್ನ ಸರಿಪಡಿಸಲಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ. ಅದನ್ನೇ ಹೇಳಿದ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ನಾನು ಕೊಡಲ್ಲ. ಇದಕ್ಕೆ ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ, ಅದ್ರ ಬಗ್ಗೆ ಮೊದಲು ಸರ್. ಸಿಎಂ ರಾಜೀನಾಮೆ ಕೊಡಲ್ಲ, ತನಿಖೆ ಎದುರಿಸ್ತಾರೆ ಎಂದ ಸಚಿವರು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ, ಇದಕ್ಕೆಲ್ಲ ಅವರು ಜಗ್ಗಲ್ಲ ಬಗ್ಗಲ್ಲ, ತನಿಖೆ ಎದುರಿಸ್ತಾರೆ ಅಂತ ಸಿಎಂ ಪರ ಕಾಂಗ್ರೆಸ್ ನಾಯಕರು ಬ್ಯಾಟ್ ಬೀಸಿದ್ದಾರೆ. ಅವ್ರ ವಾದ ಏನಿದೆ, ಯಾಕೆ ಇನ್ನೂ 2 ದಿವಸ ಆಗಿಲ್ಲ, ಅವ್ರು ಇನ್ನೂ ತನಿಖೆನೇ ಪ್ರಾರಂಭ ಆಗಿಲ್ಲ, ಮತ್ತು ಈಗ ಕೊಡೋದ್ರೆ ಅಟ್ಲೀಸ್ಟ್ ಅವ್ರಿಂದ ಏನೋ ತಪ್ಪಾಗಿದ್ರೆ ಕೇಳ್ಬೋದು. ಇನ್ನೂ 2 ಡೇಸ್ ಇನ್ನೂ ಪ್ರಾರಂಭ ಆಗಿಲ್ಲ. ಈ ಹಂತಲ್ಲಿ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೋರ್ಟ್ ಡಿಸಿಷನ್ ಕೊಡಬೇಕಷ್ಟೆ. ತನಿಖೆ ಬಿಟ್ಟು ಅಂತ ಹೋಗ್ಲಿಕ್ಕೆ ಆಗೋಲ್ಲ. ಒಂದ್ಸಲ ಕೋರ್ಟ್ ಆದೇಶ ಮಾಡಿದ ಮೇಲೆ ತನಿಖೆಯಿಂದ ಹೊರಗುಳಿಲಿಕ್ಕೆ ಆಗೋಲ್ಲ. ತನಿಖೆನೇ ಎದುರಿಸಲೇಬೇಕು, ಎದುರಿಸ್ತಾರೆ. ಇದು ಕಾನೂನಿನ ಪ್ರಕ್ರಿಯೆ. FIR ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ. ಲೋಕಾಯುಕ್ತದಲ್ಲಿ ಪಾರದರ್ಶಕ ತನಿಖೆ ಆಗಲ್ಲ, ಸಿದ್ದು ರಾಜೀನಾಮೆ ಕೊಡಲೇಬೇಕು ಎಂದ ಬಿಜೆಪಿ. ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಮುಂದುವರೆಸಿದೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ರೆ ಲೋಕಾಯುಕ್ತದಲ್ಲಿ ಪಾರದರ್ಶಕ ತನಿಖೆ ಆಗಲ್ಲ, ಹೀಗಾಗಿ ಸಿಎಂ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಿ ಅಂತ ಬಿಜೆಪಿಗರು ಆಗ್ರಹಿಸಿದ್ದಾರೆ. ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಸ್ವತಃ ಸಿಎಂ ಅವರೇ ವರ್ಗಾವಣೆ ಮಾಡಿದ್ದಾರೆ.
ತಾಕತ್ತಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲ್ ಹಾಕಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ನೀವು ರಾಜೀನಾಮೆ ಕೊಡೋದಲ್ಲ, CBI ಕೊಡ್ರಿ. ಇಲ್ಲಿ ಅಧಿಕಾರಿಗಳು ನಿಮ್ಮ ವಿರುದ್ಧ ತನಿಖೆ ಮಾಡಲ್ಲ, ಸತ್ಯ ಹೊರಗೆ ಬರಲ್ಲ. CBI ತನಿಖೆ ಕೊಡ್ರಿ ನಿಮ್ಮ ತಾಕತ್ತಿದ್ರೆ. ಸಿದ್ದರಾಮಯ್ಯನವ್ರು ಯಾವಾಗೂ ಹೇಳ್ತಾ ಇದ್ದಿದ್ದು ಯಡಿಯೂರಪ್ಪ ಶುಡ್ ರಿಸೈನ್, FIR ಆಗಿದೆ, ಶುಡ್ ರಿಸೈನ್. ಅವರು ಮುಖ್ಯಮಂತ್ರಿಯಾಗಿ ಪೊಲೀಸರ ಮೇಲೆ ಪ್ರಭಾವ ಬೀರ್ತಾರೆ. ಅವ್ರದ್ದೇ ಕೈ ಕೆಳಗಡೆ ಇರುವಂಥ ಪೊಲೀಸರಿಂದ, ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಮಾಡಿದ್ರೆ ಏನು ಸತ್ಯ ಬರೋಲ್ಲ. ಶುಡ್ ರಿಸೈನ್ ಅಂತಂದರು. ಈಗಲೂ ನಾವು ಅದನ್ನೇ ಕೇಳ್ತಾ ಇರೋದು, ಸಿದ್ದರಾಮಯ್ಯ ಶುಡ್ ರಿಸೈನ್. ಕರ್ನಾಟಕದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎರಡೂ ಕೋರ್ಟ್ಗಳಲ್ಲಿ ಮುಖ್ಯಮಂತ್ರಿಗಳು ಅವ್ಯವಹಾರವನ್ನು ಮಾಡಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದರ ಮೇಲೆ FIR ಆಗಬೇಕು ಅಂತ ಹೇಳಿದ್ದಾರೆ. ಸೊ ನಾವು ನೇರವಾಗಿ ಹೇಳುವಂಥದ್ದು, ತಪ್ಪಿತಸ್ಥ ಸ್ಥಾನದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿ ಇದ್ದರೂ ತನಿಖೆ ಎದುರಿಸುವಾಗ ಆತ ಆ ಹುದ್ದೆಯಲ್ಲಿ ಇರಬಾರದು. FIR ಆದ್ರೂ ಯಾಕೆ ಅರೆಸ್ಟ್ ಆಗಿಲ್ಲ? ಗೃಹ ಸಚಿವ ಪರಮೇಶ್ವರ್ ವಿರುದ್ಧ HDK ಕಿಡಿ. ಮೋಡ ಹಗರಣ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಮುಗಿಬಿದ್ದಿದ್ದಾರೆ. ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಇಲ್ಲದೆ ಇದ್ರೆ ತರಾತುರಿಯಲ್ಲಿ ಯಾಕೆ ಕ್ಯಾಬಿನೆಟ್ ನಡೆಸಿದ್ರಿ ಅಂತ ಪ್ರಶ್ನಿಸಿದ್ದಾರೆ. FIR ದಾಖಲಾದ ಕೂಡಲೇ ಅರೆಸ್ಟ್ ಮಾಡೋ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಪ್ರಕರಣದಲ್ಲಿ FIR ಆದ್ರೂ ಯಾಕೆ ಅರೆಸ್ಟ್ ಮಾಡಿಲ್ಲ? ಪರಮೇಶ್ವರ್ ಅವರೇ ಹೊಸ ವ್ಯವಸ್ಥೆ ಜಾರಿ ಮಾಡಿದ್ದೀರಾ? ಹೀಗಂತ ಹೋಮ್ ಮಿನಿಸ್ಟರ್ ವಿರುದ್ಧ HDK ಕೆಂಡ ಕಾರಿದ್ದಾರೆ. ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು ಹೋಗಿ ಈಗ ಇಮಿಡಿಯೇಟಾಗಿ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ. ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟು 48 ಗಂಟೆ ಆದರೂ FIR ಹಾಕಲಿಲ್ಲ. ಈ ಒಂದು ಹೊಸ ಪದ್ಧತಿ ಪ್ರಾರಂಭ ಮಾಡಿದಿರಲ್ಲ ಪರಮೇಶ್ವರ್ ಅವರೇ ನಿಮ್ಮ ಇಲಾಖೆಯಲ್ಲಿ. ನೀವು ನಿಮ್ಮ ಉಪಮುಖ್ಯಮಂತ್ರಿ, ನಿಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಅಧಿಕಾರಿಗಳಿಗೆ ನಾವು ಹೇಳಿದಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ಎಷ್ಟು ಶ್ರಮ ವಹಿಸಿ ನೀವು ಕೆಲಸ ಮಾಡ್ತೀರಿ. ಒಟ್ನಲ್ಲಿ ಮೂಡಾ ವಿಚಾರದಲ್ಲಿ ರಾಜಕೀಯ ಕೆಸರೆಚ್ಚಾಟ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದ್ರೆ ಸಿಎಂ ಮಾತ್ರ ನಾನು ರಾಜೀನಾಮೆ ಕೊಡಲ್ಲ ಅಂತ ಮತ್ತೆ ಪುನರುಚ್ಚರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.